ಗಲ್ಫ್ ರಾಷ್ಟ್ರಗಳ ಯುದ್ಧದ ಮಧ್ಯೆ ಮತ್ತೊಂದು ಹಡಗು ಈಗ ಭಾರತಕ್ಕೆ ಆಗಮಿಸಿದೆ. ಗುಜರಾತ್ನ ಮುಂದ್ರಾ ಬಂದರಿಗೆ, ಮುಂದ್ರಾ ಅದಾನಿ ಪೋರ್ಟ್ಗೆ ಬಂದು ಲಂಗರನ್ನ ಹಾಕಿದೆ ಜಗ್ಲಾಡ್ಕಿ ಹಡಗು. 80,886 ಮೆಟ್ರಿಕ್ ಟನ್ ಕಚ್ಚಾ ತೈಲದೊಂದಿಗೆ ಭಾರತಕ್ಕೆ ಈ ಜಗ್ಲಾಡ್ಕಿ ಹಡಗು ಬಂದಿರುವಂತದ್ದು. ಯುಎಇನಿಂದ ಕಚ್ಚಾ ತೈಲವನ್ನ ಹೊತ್ತು ಭಾರತಕ್ಕೆ ತಂದಿದೆ ಈ ಹಡಗು. ಹಾರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬಂದ 4ನೇ ಹಡಗು ಇದು. ಈಗಾಗಲೇ 3 ಹಡಗುಗಳು ಬಂದಿದ್ವು. ಮೊದಲಿಗೆ ಶಿಲಾಂಗ್ ಹಡಗು ಬಂದಿರುತ್ತೆ, ಅದಾದ ಮೇಲೆ ಮೊನ್ನೆ ಶಿವಾಲಿಕ್, ನಿನ್ನೆ ನಂದಾದೇವಿ, ಇವತ್ತು ಜಗ್ಲಾಡ್ಕಿ. ಮೊನ್ನೆ ಬಂದಂತಹ ಹಡಗುಗಳಲ್ಲಿ ಗ್ಯಾಸ್ ಅನ್ನ ತರಲಾಗಿತ್ತು. ಇದೀಗ ಜಗ್ಲಾಡ್ಕಿ ಕಚ್ಚಾ ತೈಲವನ್ನ ಹೊತ್ತು ಭಾರತಕ್ಕೆ ಆಗಮಿಸಿರುವಂಥದ್ದು. ಗುಜರಾತ್ನ ಮುಂದ್ರಾದಲ್ಲಿರುವಂತಹ ಅದಾನಿ ಪೋರ್ಟ್ನಲ್ಲಿ ಲಂಗರು ಹಾಕಿದೆ ಈ ಹಡಗು. ಈಗ ಕಚ್ಚಾ ತೈಲವನ್ನ 80,886 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಹೊತ್ತು ಯುಎಇ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಬಂದಿರುವಂಥದ್ದು. ಜಗ್ಲಾಡ್ಕಿ ಸದ್ಯ ಗುಜರಾತ್ನಲ್ಲಿ ಲಂಗರು ಹಾಕಿದೆ. ಗಮನಿಸ್ತಾ ಇದ್ದೀರಾ, ಶಿವಾಲಿಕ್ ಹಾಗೆ ನಂದಾದೇವಿ ಮೊದಲಿಗೆ ಬಂದಿತ್ತು, ಇವತ್ತು ಜಗ್ಲಾಡ್ಕಿ ಬಂದು ತಲುಪಿದೆ. ಯುಎಇ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫುಜೈರಾ ಪೋರ್ಟ್ನಿಂದ ಇದು ಹೊರಟಿತ್ತು. ಫುಜೈರಾ ಏರ್ಪೋರ್ಟ್ನಲ್ಲಿ ಇದ್ದಾಗಲೇ ದಾಳಿ ಕೂಡ ಆಗಿದ್ದು, ಯುದ್ಧ ಶುರುವಾಗಿತ್ತು, ಇರಾನ್ ಇಸ್ರೇಲ್ನ ಯುದ್ಧ. ಅದರ ನಡುವೆ ಈಗ ಸುರಕ್ಷಿತವಾಗಿ ಭಾರತವನ್ನು ಬಂದು ತಲುಪಿದೆ. ಫುಜೈರಾ ಪೋರ್ಟ್ನಿಂದ ಭಾರತದ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಭಾರತಕ್ಕೆ ಈಗ ಬಂದಿರುವಂತಹ 4ನೇ ಹಡಗು, ಸತತ 3 ದಿನಗಳಿಂದ 3 ಹಡಗುಗಳು ಬಂದಿದ್ದಾವೆ. ಇದು ಕಚ್ಚಾ ತೈಲವನ್ನು ಹೊತ್ತು ತಂದಿದೆ. ಭಾರತದಲ್ಲಿ ಈಗೇನು ಕೊರತೆ ಉಂಟಾಗ್ತಾ ಇದೆ, ಗ್ಯಾಸ್ ಇರ್ಬೋದು, ಮತ್ತೊಂದಿರ್ಬೋದು, ಈ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಬಗೆಹರಿಯುತ್ತೆ ಅಂತ ಇದರಿಂದ? ನವೀನ್, ಈಗ ಭಾರತಕ್ಕೆ ಈಗ 4 ಹಡಗುಗಳು ಬಂದಂತಾಗಿದೆ. ಆದ್ರೆ ಈ 4 ಹಡಗುಗಳು ಬರೋದ್ರಿಂದ ಈ ಭಾರತದಲ್ಲಿನ ಸಮಸ್ಯೆ ಬೇಗನೆ ಬಗೆಹರಿಯೋದಿಲ್ಲ ಮತ್ತು ಹೆಚ್ಚಿನ ನೆರವು ಕೂಡ ಆಗೋದಿಲ್ಲ. ಯಾಕೆಂತಂದ್ರೆ ಭಾರತಕ್ಕೆ ಈಗ ನಿತ್ಯ 1ರಿಂದ 2 ಗ್ಯಾಸ್ ಟ್ಯಾಂಕರ್ಗಳು ಗಲ್ಫ್ ರಾಷ್ಟ್ರಗಳಿಂದ ಬರಬೇಕಾಗಿದೆ. ಆ ಗಲ್ಫ್ ರಾಷ್ಟ್ರಗಳಿಂದ ನಿತ್ಯ 1ರಿಂದ 2 ಗ್ಯಾಸ್ ಟ್ಯಾಂಕರ್ಗಳು ಬಂದ್ರಷ್ಟೇ ಭಾರತದ LPGಯ ಸಮಸ್ಯೆ ಮತ್ತು ಬಿಕ್ಕಟ್ಟು ಪರಿಹಾರ ಆಗುತ್ತೆ. ಮುಖ್ಯವಾಗಿ ಭಾರತದಲ್ಲಿ ನಿತ್ಯ 50 ಲಕ್ಷ ಸರಾಸರಿ LPG ಸಿಲಿಂಡರ್ಗಳು ಬುಕ್ಕಿಂಗ್ ಆಗ್ತಾ ಇದ್ವು. ಈಗ ಅದು 70 ಲಕ್ಷಕ್ಕೂ ಕೂಡ ಏರಿಕೆ ಆಗಿದೆ. ಜನ ಪ್ಯಾನಿಕ್ ಆಗು ಕೂಡ ಹೆಚ್ಚಿನ ಗ್ಯಾಸ್ ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಗತ್ಯತೆಯನ್ನು ಪೂರೈಸಬೇಕು ಅಂದ್ರೆ ಭಾರತಕ್ಕೆ ನಿತ್ಯ 1ರಿಂದ 2 ಗ್ಯಾಸ್ ಟ್ಯಾಂಕರ್ಗಳು ಗಲ್ಫ್ ರಾಷ್ಟ್ರಗಳಿಂದ ಬರಬೇಕಾಗುತ್ತೆ. ಭಾರತದ LPG ಸಿಲಿಂಡರ್ನ ಅಗತ್ಯತೆಯನ್ನ 90% ಗಲ್ಫ್ ರಾಷ್ಟ್ರಗಳೇ ಪೂರೈಸ್ತಾ ಇದ್ವು. ಹಾಗಾಗಿ ಗಲ್ಫ್ ರಾಷ್ಟ್ರಗಳಿಂದ ಭಾರತ ಹೆಚ್ಚಿನ ಗ್ಯಾಸ್ ಅನ್ನ ಆಮದು ಮಾಡ್ಕೊಳ್ತಾ ಇದೆ. ಹಾಗಾಗಿ ಆ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ಬರಬೇಕಾಗುತ್ತೆ. ಇನ್ನು ಬೇರೆ ಪರ್ಯಾಯ ಮಾರ್ಗಗಳ ಮೂಲಕವೂ ಕೂಡ LPG ಸಿಲಿಂಡರ್ನ ತರಿಸ್ಕೊಳ್ಳುವಂತ ಪ್ರಯತ್ನವನ್ನ ಈಗ ಭಾರತ ನಡೆಸ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲಿ ಇದುವರೆಗೂ ಕೂಡ ಕಚ್ಚಾ ತೈಲಕ್ಕೆ ಸಮಸ್ಯೆ ಆಗಿಲ್ಲ. ಯಾಕೆಂತಂದ್ರೆ ಗಲ್ಫ್ ರಾಷ್ಟ್ರಗಳಿಂದ 20% 30% ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳ್ತಾ ಇತ್ತು. ಈಗ ಯುದ್ಧ ಆರಂಭವಾದ ಬಳಿಕ ಗಲ್ಫ್ ರಾಷ್ಟ್ರವನ್ನ ಹೊರತುಪಡಿಸಿ ಬೇರೆ ಜಲಮಾರ್ಗಗಳ ಮೂಲಕ ಭಾರತ ಕಚ್ಚಾ ತೈಲವನ್ನ ತರಿಸ್ಕೊಳ್ಳುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಜೊತೆಗೆ ಭಾರತದ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಗಳಲ್ಲೂ ಕೂಡ ದೇಶದಲ್ಲಿ ಸುಮಾರು 50ರಿಂದ 60 ದಿನಕ್ಕೆ ಬೇಕಾಗುವಷ್ಟು ಕಚ್ಚಾ ತೈಲದ ಸಂಗ್ರಹ ಇದೆ. ಈ ಕಾರಣಕ್ಕಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಭಾರತದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದೆ, ಅದರ ಕೊರತೆ ಆಗಿಲ್ಲ. ಆದ್ರೆ ಕೊರತೆ ಆಗಿರೋದು LPG ಸಿಲಿಂಡರ್ ಮಾತ್ರ. LPG ಸಿಲಿಂಡರ್ಗೆ ಭಾರತ 90% ಗಲ್ಫ್ ರಾಷ್ಟ್ರಗಳನ್ನೇ ಅವಲಂಬಿಸಿತ್ತು. ಈ ಗಲ್ಫ್ ರಾಷ್ಟ್ರಗಳ LPG ಸಿಲಿಂಡರ್ ಈ ವರ್ಮೋಜ್ ಜಲಸಂಧಿಯ ಮೂಲಕವೇ ಭಾರತಕ್ಕೆ ಬರಬೇಕಾಗಿತ್ತು. ಆ ವರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರಿಂದಾಗಿ ಸಮಸ್ಯೆ ಆಗಿದೆ. ಆದ್ರೆ ವರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿದ ಬಳಿಕವೂ ಕೂಡ ಈ ಮಾರ್ಚ್ 1ರಿಂದ ಮಾರ್ಚ್ 15ರವರೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸುಮಾರು 85 ಗ್ಯಾಸ್ ಟ್ಯಾಂಕರ್ಗಳು, ಆಯಿಲ್ ಟ್ಯಾಂಕರ್ಗಳು ಇದೇ ವರ್ಮೋಜ್ ಜಲಸಂಧಿಯ ಮೂಲಕ ಹಾದು ಹೋಗಿವೆ. ಮುಖ್ಯವಾಗಿ ಚೀನಾ ದೇಶಕ್ಕೆ, ಪಾಕಿಸ್ತಾನಕ್ಕೆ, ಭಾರತಕ್ಕೆ ಮತ್ತು ಇನ್ನೂ ಕೆಲವು ದೇಶಗಳಿಗೆ ಇದೇ ವರ್ಮೋಜ್ ಜಲಸಂಧಿಯ ಮೂಲಕವೇ ಇರಾನ್ ದೇಶ ಗ್ಯಾಸ್ ಟ್ಯಾಂಕರ್ಗಳು, ಆಯಿಲ್ ಟ್ಯಾಂಕರ್ಗಳು ಹಾದು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಮೊದಲಿನಂತೆ ವರ್ಮೋಜ್ ಜಲಸಂಧಿಯ ಮೂಲಕ ಗ್ಯಾಸ್ ಮತ್ತು ಆಯಿಲ್ ಟ್ಯಾಂಕರ್ಗಳು, ಹಡಗುಗಳು ಭಾರತಕ್ಕೆ ಬಂದ್ರೆ ಭಾರತದಲ್ಲಿ ಕಚ್ಚಾ ತೈಲಕ್ಕಾಗ್ಬೋದು ಅಥವಾ ಗ್ಯಾಸ್ ಆಗ್ಬೋದು ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೀಗ ವರ್ಮೋಜ್ ಜಲಸಂಧಿಯ ಮೂಲಕ ಬರುವಂತಹ ಗ್ಯಾಸ್ ಟ್ಯಾಂಕರ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಇದರಿಂದಾಗಿನೇ ಭಾರತದಲ್ಲಿ ಈಗ ಗ್ಯಾಸ್ನ ಕೊರತೆ ಉಂಟಾಗಿದೆ.
ಈಗ ಭಾರತ ಕೂಡ ಸುಮಾರು 40 ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಮೊದಲು 27 ದೇಶಗಳಿಂದ ಮಾತ್ರನೇ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಅದರ ಸಂಖ್ಯೆಯನ್ನು 40 ದೇಶಗಳಿಗೆ ಹೆಚ್ಚಳವನ್ನ ಮಾಡಿದೆ. ರಷ್ಯಾದಿಂದಲೂ ಕೂಡ ಕಚ್ಚಾ ತೈಲವನ್ನ ಈಗ ಮೊದಲಿನಂತೆ ಆಮದನ್ನ ಮಾಡ್ಕೊಳ್ಳಿಕ್ಕೆ ಈಗ ಭಾರತ ತೀರ್ಮಾನವನ್ನ ತೆಗೆದುಕೊಂಡಿದೆ. ಅದೇ ರೀತಿ ಗ್ಯಾಸ್ ಅನ್ನು ಕೂಡ ಅಮೆರಿಕ, ಅಲ್ಜೀರಿಯಾ, ಕೆನಡಾ, ನಾರ್ವೆ ಈ ದೇಶಗಳಿಂದ ಆಮದು ಮಾಡ್ಕೊಳ್ಳಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮತ್ತು ಎಲ್ಲಾ ದೇಶಗಳಿಗೂ ಕೂಡ ತಕ್ಷಣವೇ ಭಾರತಕ್ಕೆ ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಭಾರತ ಕೊಟ್ಟಿದೆ. ಹೀಗಾಗಿ ಮುಂದಿನ ಕೆಲವು ದಿನಗಳಲ್ಲೇ ಅಮೆರಿಕ, ನಾರ್ವೆ, ಅಲ್ಜೀರಿಯಾ, ಕೆನಡಾ ದೇಶಗಳಿಂದ ಗ್ಯಾಸ್ ಭಾರತಕ್ಕೆ ಬಂದ್ರೆ ಭಾರತದಲ್ಲಿ ಗ್ಯಾಸ್ ಕೊರತೆ ನಿವಾರಣೆ ಆಗ್ಬೋದು. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. 3 ಹಡಗುಗಳು ನಿನ್ನೆ ಮೊನ್ನೆ ಇವತ್ತು ಸೇರಿ 3 ಹಡಗುಗಳು ಬಂದಿದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈ ಹಡಗುಗಳು ಬಂದಾಕ್ಷಣಕ್ಕೆ ಭಾರತದ ಅಗತ್ಯತೆ ಏನಿದೆ ಅಷ್ಟು ಸಮಸ್ಯೆಯನ್ನು ಇದು ಬಗೆಹರಿಸೋದಿಲ್ಲ, ಹಾಗೆ ಕಚ್ಚಾ ತೈಲದ ಕೊರತೆ ನಮಗೆ ಇರಲಿಲ್ಲ ಅಂತೇಳಿ. ಆದರೂ ಕೂಡ ಈ ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಬಂದಿರೋದು ಯಾಕೆ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತ ನಾವು ನೋಡೋದಾದರೆ, ಇದು ಭಾರತದ ರಾಜತಾಂತ್ರಿಕತೆಯ ಯಶಸ್ಸು ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಇವತ್ತು ಬಂದಿರುವಂತಹ ಈ ಹಡಗು ಏನಿದೆ, ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಬಂದಿರುವಂತಹ ಜಗ್ಲಾಡ್ಕಿ ಹಡಗು ಏನಿದೆ, ಈ ಹಡಗು ಫುಜರಾಯ್ ಪೋರ್ಟ್ನಲ್ಲಿ UAE ಇದ್ದಂತಹ ಸಂದರ್ಭದಲ್ಲಿ ಇನ್ನೂ ಇದಕ್ಕೆ ಕಚ್ಚಾ ತೈಲವನ್ನು ತುಂಬುತ್ತಾ ಇರುವಂತಹ ಸಂದರ್ಭದಲ್ಲಿಯೇ ಅಲ್ಲಿ ಸಿಂಗಲ್ ಪಾಯಿಂಟು ಫುಜೈರಾದಲ್ಲಿ ಸಿಂಗಲ್ ಪಾಯಿಂಟು ಅಲ್ಲಿ ಮೂರಿಂಗ್ನಲ್ಲಿ ಕಚ್ಚಾ ತೈಲವನ್ನು ಇದಕ್ಕೆ ತುಂಬುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಪೋರ್ಟ್ನ ಮೇಲೆಯೇ, ಫುಜೈರಾ ಮೇಲೆಯೇ ದಾಳಿ ಆಗತ್ತೆ. ಆ ದಾಳಿಯಾದ ಮಾರನೇ ದಿನ ಹೊರಟಂತಹ ಹಡಗು ಇದು. ಅಂದರೆ ದಾಳಿಯ ಸಂದರ್ಭದಲ್ಲಿ ಇನ್ನೂ ಅಲ್ಲೇ ಇತ್ತು. ಇದು ಎಲ್ಲಿ ಲಂಗರು ಹಾಕಿಕೊಂಡು ಎಲ್ಲಿ ಕಚ್ಚಾ ತೈಲವನ್ನು ತುಂಬಿಸಿಕೊಳ್ತಾ ಇತ್ತು ಆ ಪ್ರದೇಶದ ಸುತ್ತಮುತ್ತಲಿನಲ್ಲೇ ದಾಳಿ ನಡೆದಿತ್ತು. ಆದಾಗ್ಯೂ ಕೂಡ ಅಲ್ಲಿಂದ ಸುರಕ್ಷಿತವಾಗಿ ಭಾರತಕ್ಕೆ ಇವತ್ತು ಜಗ್ಲಾಡ್ಕಿ ಬಂದು ತಲುಪಿದೆ. ಇದು ನಿಜಕ್ಕೂ ರಾಜತಾಂತ್ರಿಕತೆಯ ಯಶಸ್ಸು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಕೇವಲ ಹಾರ್ಮುಜ್ ಸ್ಟ್ರೈಟನ್ನು ಇರಾನ್ ಬಂದ್ ಮಾಡಿದಾಕ್ಷಣಕ್ಕೆ ಅದೊಂದೇ ದೇಶದಿಂದ ಯುದ್ಧ ನಡೀತಾ ಇರಲಿಲ್ಲ. ಇರಾನ್ ಇದೆ, ಇಸ್ರೇಲ್ ಇದೆ, ಅಮೆರಿಕ ಇದೆ, ಯುದ್ಧ ನಡೆಸ್ತಿರುವಂತಹ, ಯುದ್ಧದಲ್ಲಿ ಭಾಗಿಯಾಗ್ತಾ ಇರುವಂತಹ, ಹಾಗೆ ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇರುವಂತಹ ಗಲ್ಫ್ ಕಂಟ್ರಿಗಳು ಕೂಡ ಇದರಲ್ಲಿದ್ದಾವೆ. ಇವೆಲ್ಲವುಗಳಿಂದಲೂ ಯಾವುದೇ ತೊಂದರೆ ಆಗಬಾರದು. ಇರಾನು ನಾನು ಬಿಟ್ಕೊಡ್ತೀನಿ ಅಂದಾಕ್ಷಣಕ್ಕೆ ಆಯಿತು, ಇರಾನ್ ಬಿಟ್ಬಿಟ್ಟಿದೆ ಸ್ಟ್ರೇಟ್ ಆಫ್ ಹಾರ್ಮುಜಲ್ಲಿ, ನಾವು ಹಾರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗನ್ನು ತೊಗೊಂಡ್ಬಂದ್ಬಿಡ್ತೀವಿ ಅಂತೇಳಿ ಸಡನ್ ಆಗಿ ತೊಗೊಂಡ್ಬರೋದಕ್ಕೂ ಆಗಲ್ಲ. ಅಲ್ಲಿ ಯುದ್ಧದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ದೇಶಗಳ ಜೊತೆ ಚರ್ಚೆಯನ್ನು ನಡೆಸಿ ಇದು ರಾಜತಾಂತ್ರಿಕತೆಯ ಯಶಸ್ಸು ಆದ ಕಾರಣ ಬಂದಿದೆ. ಇನ್ನೂ ನಮ್ಮ ಹಡಗುಗಳು ಸುಮಾರು 20-22 ಹಡಗುಗಳು ಈಗಲೂ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿವೆ. ಹಂತ ಹಂತವಾಗಿ ರಾಜತಾಂತ್ರಿಕತೆಯ ಮಾತುಕತೆಗಳು, ಚರ್ಚೆಗಳು ಯಶಸ್ವಿ ಆಗ್ತಾ ಇದ್ದಂತೆ ಹಂತ ಹಂತವಾಗಿ ಒಂದೊಂದೇ ಹಡಗುಗಳು ಬರುತ್ತೆ. ಈಗಷ್ಟೇ ನಮ್ಮ ಭಾರತದ ಸುತ್ತಮುತ್ತಲಿರುವ ದೇಶಗಳಿಗೂ ಕೂಡ ಹಾರ್ಮುಜ್ ಜಲಸಂಧಿಯಿಂದಲೇ ಹಡಗುಗಳು ಹೋಗಿದ್ದಾವೆ, ಬರೀ ಭಾರತಕ್ಕೆ ಮಾತ್ರ ಬಂದಿಲ್ಲ ಅಂತ ಚಂದ್ರಮೋಹನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದು ಕೂಡ ಅಷ್ಟೇ ಆಯಾ ದೇಶಗಳ ರಾಜತಾಂತ್ರಿಕತೆಯ ಯಶಸ್ಸು. ಅದರ ಫಲವಾಗಿ ಹಡಗುಗಳು ಸುರಕ್ಷಿತವಾಗಿ ಹೋಗ್ತಾ ಇದ್ದಾವೆ. ಯುದ್ಧದ ಸಂದರ್ಭದಲ್ಲಿ ಭಾರತದ ಇನ್ನೂ ಏನು ಸಿಲುಕಿಕೊಂಡಿರುವ ಹಡಗುಗಳಿದ್ದಾವೆ 20-22 ಹಡಗುಗಳು, ಅವುಗಳು ಅಷ್ಟೇ ಸುರಕ್ಷಿತವಾಗಿ ಭಾರತವನ್ನು ಬಂದು ತಲುಪತ್ತೆ ಅತಿ ಶೀಘ್ರದಲ್ಲಿ ಅನ್ನುವ ವಿಶ್ವಾಸ ಇದೆ. ಹಾಗೇನೆ ಗ್ಯಾಸ್ನ ಕೊರತೆ ಆಗಿರ್ಬೋದು, ಹಾಗೆ ಕಚ್ಚಾ ತೈಲದ ಸಮಸ್ಯೆ ಮುಂದೆ ಬಾರದಂತೆ ನೋಡಿಕೊಳ್ಳೋದಕ್ಕೆ ಈಗಾಗಲೇ ಭಾರತ ಕೂಡ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಆಮದು ಮಾಡಿಕೊಳ್ತಾ ಇದ್ದ ದೇಶಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದೆ. ಹೀಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದು ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.